ಸುದೀರ್ಘ 8 ವರ್ಷಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ದಾಖಲೆ ಬರೆದಂತಹ ಸಿದ್ದರಾಮಯ್ಯ ಅವರು ಉತ್ತಮ ಆಡಳಿತಗಾರರಾಗಿ ಹೆಸರು ಮಾಡಿದಂತಹ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಅದಾದ ಬಳಿಕ ಅವರು ಆಡಿದಂತಹ ಮಾತುಗಳು ಸುದ್ದಿಗೋಷ್ಠಿಯಲ್ಲಿ ಬಹಳ ಸ್ಪಷ್ಟ ಮಾತುಗಳನ್ನ ಹೇಳಿದರು. ನನಗೆ ರಾಜೀನಾಮೆಯನ್ನ ನೀಡೋಕೆ ಯಾರೂ ಒತ್ತಡವನ್ನ ಹೇರಿಲ್ಲ. ಹೈಕಮಾಂಡ್ ಸೂಚಿಸಿದಂತೆ ಸ್ವ ಇಚ್ಛೆಯಿಂದ ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೇನೆ. ಹೈಕಮಾಂಡ್ ನನಗೆ ರಾಜ್ಯಸಭೆಗೆ ಹೋಗುವ ಅವಕಾಶವನ್ನ ನೀಡಿತ್ತು. ಆದರೆ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಅಂತ ಹೇಳಿ ತಿರಸ್ಕರಿಸಿದ್ದೇನೆ ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಜೊತೆಗೆ ಮುಂದಿನ ಸಿಎಂ ಯಾರು ಅನ್ನುವಂತಹ ಪ್ರಶ್ನೆಗೆ ಆ ಗುಟ್ಟನ್ನ ಹಾಗೇ ಗುಟ್ಟಾಗಿ ಕಾಪಾಡಿಕೊಳ್ಳುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರ ಹೆಸರು ಸಿದ್ದರಾಮಯ್ಯ ಅವರಿಂದಾನೇ ಘೋಷಣೆಯಾಗುತ್ತೆ ಅಂತ ನಿರೀಕ್ಷೆ ಮಾಡಿದ್ದವರಿಗೆ ಆ ನಿರೀಕ್ಷೆ ಹುಸಿಯಾಗದೆ ಸಿಎಲ್ಪಿ ಸಭೆ ಹೈಕಮಾಂಡ್ನ ಮೇಲೆ ಆ ಭಾರವನ್ನ ಹಾಕುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿ whatever legislative party takes a decision, High Command takes a decision, you will be the chief minister. Whatever legislative party takes a decision, Congress legislative party takes a decision, and High Command takes a decision, he will be the chief minister of the state. ನೆಕ್ಸ್ಟ್ ಸಿಎಂ ಯಾರು ಸರ್? ಮುಂದಿನ ಮುಖ್ಯಮಂತ್ರಿ Whatever legislative party takes a decision, High Command takes a decision, he will be the chief minister. Whatever legislative party takes a decision, Congress legislative party takes a decision, and High Command takes a decision, he will be the chief minister. ಸಿದ್ದರಾಮಯ್ಯ ಅವರ ಮಾತು ಯಾರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಪ್ರಶ್ನೆಗೆ ಆ ಗುಟ್ಟನ್ನೇ ಬಿಟ್ಟುಕೊಡ್ಲಿಲ್ಲ ಸಿದ್ದರಾಮಯ್ಯ ಅವರು. ನಗ್ನಗ್ತಾ ಮಾತನಾಡಿದ್ರು, ಬಟ್ ಯಾರು ಅನ್ನೋದನ್ನ ಹೇಳಿಲ್ಲ. ಹಾಗೆ ಹೇಳಿ ಸಿಎಲ್ಪಿ ಡಿಸೈಡ್ ಮಾಡುತ್ತೆ, ಹೈಕಮಾಂಡ್ ಡಿಸೈಡ್ ಮಾಡುತ್ತೆ, ಅವ್ರು ಯಾರು ಡಿಸೈಡ್ ಮಾಡ್ತಾರೋ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಅವರು ಸೀದಾ ತಿರುಗಿದ್ದು ಡಿಕೆ ಶಿವಕುಮಾರ್ ಅವರ ಕಡೆಗೆ. ಮೆಸೇಜ್ ಅಲ್ಲೇ ಪಾಸ್ ಆಯಿತು ಅಂತ ನಾವು ಅಂದ್ಕೊಳ್ಬಹುದು. ಆ ಟೈಮ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಏನೋ ಕನ್ವೆ ಮಾಡ್ತಾರೆ, ನಗ್ನಗ್ತಾ ಇಬ್ರು ಮಾತನಾಡ್ತಾರೆ. ಅದಾದಂತಹ ನಂತರದಲ್ಲಿ ಮತ್ತೊಮ್ಮೆ ಅದನ್ನೇ ಉಲ್ಲೇಖ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಸಿಎಲ್ಪಿ ಸಭೆಯಲ್ಲಿ ಜೊತೆಗೆ ಹೈಕಮಾಂಡ್ ಕಾಂಗ್ರೆಸ್ ಪಾರ್ಟಿ ಯಾರನ್ನ ಸೂಚಿಸುತ್ತೋ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಅಧಿಕೃತವಾಗಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥ ಘೋಷಣೆಯನ್ನ ಇದುವರೆಗೂ ಯಾರೂ ಕೂಡ ಮಾಡಿಲ್ಲ. ಖುದ್ದು ಸಿದ್ದರಾಮಯ್ಯ ಅವರು ಆ ಘೋಷಣೆಯನ್ನ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಹುಸಿಯಾಗಿದೆ. ಸದ್ಯ HAL ಕಡೆ ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. HAL ಕಡೆ ರೈಟ್, HALಗೆ ರೀಚ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಸೀದಾ ಅವರು ಹೊರಡೋದು ಈಗ ದೆಹಲಿಗೆ. ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಅವರು ಭೇಟಿಯಾಗುವವರಿದ್ದಾರೆ. ಅವರನ್ನ ಭೇಟಿಯಾಗಿ ಮತ್ತೊಮ್ಮೆ ಧನ್ಯವಾದವನ್ನ ತಿಳಿಸುವವರಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರ ಜೊತೆಗೆ ಬೈರತಿ ಸುರೇಶ್ ಹಾಗೆ KJ ಜಾರ್ಜ್ ಅವರು ಕೂಡ ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಇದೆ. ಆಗಲೇ RV ದೇಶಪಾಂಡೆ ಅವರು DK ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಅವರಿಗೆ ಅಭಿನಂದಿಸಿದಂತಹ ನಂತರದಲ್ಲಿ ಹೇಳಿದ್ದೇನು ಅಂದ್ರೆ, ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾರೆ, DK ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಉಭಯ ನಾಯಕರು ಕೂಡ ದೆಹಲಿಗೆ ಹೋಗುವುದು ಮುಂದೆ ಆಗಬೇಕಾದಂತಹ ಕ್ರಮಗಳು, ಹೊಸ ಸರ್ಕಾರ ರಚನೆ, ಸಚಿವ ಸಂಪುಟ, ಯಾರ್ಯಾರಿಗೆ ಮಂತ್ರಿ ಸ್ಥಾನವನ್ನ ಕೊಡಬೇಕು. ಯಾಕಂದ್ರೆ
ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಜೊತೆಗೆ ಈಗ ಇದ್ದಂಥ ಆ ಸಚಿವ ಸಂಪುಟ ಡಿಸಾಲ್ವ್ ಆದ ಹಾಗೆ, ಅಲ್ಲಿ ಅಂಗೀಕಾರ ಆಗೋದೊಂದೇ ಬಾಕಿ. ಈಗ ಅಂಗೀಕಾರ ಆಗ್ತಾ ಇದ್ದ ಹಾಗೆ ಇಡೀ ಮಂತ್ರಿ ಮಂಡಲ ಅದು ಡಿಸಾಲ್ವ್ ಆದ ಹಾಗೆ, ಅದನ್ನ ವಿಸರ್ಜನೆ ಮಾಡಿದ ಹಾಗೆ ಮಂತ್ರಿಮಂಡಲವನ್ನ. ಹೊಸ ಮುಖ್ಯಮಂತ್ರಿ, ಹೊಸ ಸಂಪುಟ ರಚನೆಯಾಗಬೇಕು. ಈಗ ಇರುವಂಥ ಮಂತ್ರಿಗಳಲ್ಲಿ ಎಷ್ಟು ಜನರಿಗೆ ಹೊಸ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅನ್ನುವುದನ್ನ ಕಾದು ನೋಡಬೇಕು. ಅದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಅಂತಂದ್ರೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಅವರಲ್ಲಿ ಯಾರ್ಯಾರಿಗೆ ಹೊಸಬರಿಗೆ ಅವಕಾಶ ಸಿಗತ್ತೆ, ಹಳವರು ಯಾರ್ಯಾರು ಸಚಿವ ಸ್ಥಾನವನ್ನ ಉಳಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗ್ತಾರೆ, ಇದೆಲ್ಲವೂ ಕೂಡ ಸದ್ಯಕ್ಕಿರುವಂಥ ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.